ನಿಮಗೆ ಯಾವತ್ತಾದರೂ ಅನ್ಸಿದೆಯಾ, ಯಾಕೆ ಕೆಲವರು ಮಾತ್ರ ತುಂಬಾ ಸುಲಭವಾಗಿ ಶ್ರೀಮಂತರಾಗ್ತಾರೆ, ಯಾಕೆ ಕೆಲವರಿಗೆ ಮಾತ್ರ ಅಂದ್ಕೊಂಡ ಕೆಲಸಗಳೆಲ್ಲ ಸಲೀಸಾಗಿ ನಡೆದು ಹೋಗ್ತದೆ, ಆದರೆ ಇನ್ನೂ ಕೆಲವರು ದಿನವಿಡೀ ಕಷ್ಟಪಟ್ಟು ದುಡಿದ್ರೂ ಜೀವನದಲ್ಲಿ ಯಾಕೆ ಮುಂದೆ ಬರೋದಿಲ್ಲ? ಇದಕ್ಕೆಲ್ಲ ಕಾರಣ ಅವರ ಹಣೆಬರಹ ಅಥವಾ ಅದೃಷ್ಟ? ಖಂಡಿತ ಅಲ್ಲ. ಇದರ ಹಿಂದೆ ಒಂದು ವಿಜ್ಞಾನ ಇದೆ. ಕಣ್ಣಿಗೆ ಕಾಣದ ಒಂದು ಶಕ್ತಿಯುತವಾದ ನಿಯಮ ನಮ್ಮ ಪ್ರಪಂಚದಲ್ಲಿ ಕೆಲಸ ಮಾಡ್ತಿದೆ. ಅದೇ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೀಯ ನಿಯಮ. ಸ್ನೇಹಿತರೆ, ಇವತ್ತು ನಾವು ಒಂದು ಅದ್ಭುತವಾದ ಪುಸ್ತಕದ ಬಗ್ಗೆ ತಿಳಿಯಲಿದ್ದೇವೆ. ಭಾರತದ ಪ್ರಸಿದ್ಧ ಲೇಖಕರಾದ ಮಿತೇಶ್ ಖತ್ರಿ ಮತ್ತು ಇಂದು ಖತ್ರಿ ಅವರು ಬರೆದಿರುವ ದ ಲಾ ಆಫ್ ಅಟ್ರಾಕ್ಷನ್ ಪುಸ್ತಕದ ಸಂಪೂರ್ಣ ಸಾರಾಂಶವನ್ನ ಇವತ್ತು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಈ ಪುಸ್ತಕದಲ್ಲಿ ಕೇವಲ ಬಾಯಿ ಮಾತಿನ ಮೋಟಿವೇಶನ್ ಇಲ್ಲ, ಬದಲಾಗಿ ನಿಮ್ಮ ಆರೋಗ್ಯ, ಸಂಪತ್ತು ಮತ್ತು ಸಂಬಂಧಗಳನ್ನ ಸರಿಪಡಿಸಿಕೊಳ್ಳಲು ಬೇಕಾದ ಪ್ರಾಕ್ಟಿಕಲ್ ಫಾರ್ಮುಲಾವನ್ನ ಇದರಲ್ಲಿ ನೀಡಲಾಗಿದೆ. ನೀವು ಈ ವಿಡಿಯೋವನ್ನ ಪೂರ್ತಿಯಾಗಿ ಕೇಳಿದ್ದೆ ಆದರೆ ನಿಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಮತ್ತು ಅದನ್ನ ಬಳಸಿಕೊಂಡು ನೀವು ಅಂದುಕೊಂಡಿದ್ದನ್ನ ಹೇಗೆ ಪಡ್ಕೋಬಹುದು ಅನ್ನೋದನ್ನ ನೀವು ಕಲ್ತ್ಕೊಳ್ತೀರಾ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಆಡಿಯೋ ಬುಕ್. ಅದಕ್ಕೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ನಮಸ್ಕಾರ ಸ್ನೇಹಿತರೆ, ನೇಚರ್ ವೈಬ್ಸ್ ಓಕೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂತಹ ಅದ್ಭುತವಾದ ಪುಸ್ತಕಗಳ ಸಾರಾಂಶವನ್ನ ಕೇಳಿ ನಿಮ್ಮ ನಾಲೆಜ್ ಹೆಚ್ಚಿಸಿಕೊಳ್ಳಲು ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬನ್ನಿ, ತಡ ಮಾಡದೆ ಈ ಜ್ಞಾನದ ಪ್ರಯಾಣವನ್ನ ಶುರು ಮಾಡೋಣ. ಅಧ್ಯಾಯ 1, ಆಕರ್ಷಣೆಯ ನಿಯಮ ಎಂದರೇನು? ಸ್ನೇಹಿತರೆ, ಮೊದಲನೇ ಅಧ್ಯಾಯಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ಆಕರ್ಷಣೆಯ ನಿಯಮ ಅಂದ್ರೆ ಏನು ಅನ್ನೋದನ್ನ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮಲ್ಲಿ ತುಂಬಾ ಜನ ಅಂದುಕೊಳ್ತಾರೆ, ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಯಾವುದೋ ಒಂದು ಮ್ಯಾಜಿಕ್ ಅಥವಾ ಪವಾಡ ಅಂತ. ನಾವು ಸುಮ್ಮನೆ ಕೂತು ಏನನ್ನಾದ್ರೂ ಅಂದ್ಕೊಂಡ ತಕ್ಷಣ ಅದು ನಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತೆ ಅಂತ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಆದರೆ ಸತ್ಯ ಏನಪ್ಪಾ ಅಂದ್ರೆ, ಇದು ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್ ಅಥವಾ ವಿಜ್ಞಾನ. ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಸಣ್ಣ ಸಣ್ಣ ಉದಾಹರಣೆ ನೋಡೋಣ. ಈಗ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಫೋನನ್ನ ಕೈ ಬಿಟ್ರೆ ಏನಾಗುತ್ತೆ? ಅದು ನೇರವಾಗಿ ಕೆಳಗೆ ಬೀಳುತ್ತೆ ಅಲ್ವಾ? ಯಾಕೆ ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲ ಅಥವಾ ಗ್ರಾವಿಟಿ. ನೀವು ಗ್ರಾವಿಟಿಯನ್ನ ನಂಬುತ್ತೀರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ನೀವು ಎಲ್ಲೇ ಇದ್ರೂ, ಯಾರೇ ಆಗಿದ್ರೂ ಗ್ರಾವಿಟಿ ನಿಮ್ಮ ಮೇಲೆ ಕೆಲಸ ಮಾಡೇ ಮಾಡುತ್ತೆ. ಅದೇ ರೀತಿ ಲಾ ಆಫ್ ಅಟ್ರಾಕ್ಷನ್ ಕೂಡ 24 ಗಂಟೆಯೂ ಕೆಲಸ ಮಾಡ್ತಲೇ ಇರ್ತದೆ. ನೀವು ನಿದ್ದೆ ಮಾಡುವಾಗಲೂ ಎಚ್ಚರವಾಗಿದ್ದಾಗಲೂ ಈ ನಿಯಮ ಕೆಲಸ ಮಾಡುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ, ನೀವು ಏನನ್ನ ಯೋಚನೆ ಮಾಡ್ತೀರೋ ಮತ್ತು ಏನನ್ನ ಅನುಭವಿಸ್ತೀರೋ ಅದನ್ನೇ ನಿಮ್ಮ ಜೀವನಕ್ಕೆ ಆಕರ್ಷಿಸ್ತೀರಿ. ನಮ್ಮ ಜೀವನ ಒಂದು ಕನ್ನಡಿ ಇದ್ದ ಹಾಗೆ. ನೀವು ಕನ್ನಡಿ ಮುಂದೆ ನಿಂತು ನಕ್ಕರೆ ಕನ್ನಡಿ ಕೂಡ ನಿಮ್ಮನ್ನ ನೋಡಿ ನಗುತ್ತದೆ. ನೀವು ಸಿಟ್ಟು ಮಾಡಿಕೊಂಡ್ರೆ ಕನ್ನಡಿ ಕೂಡ ಸಿಟ್ಟನ್ನ ತೋರಿಸ್ತದೆ. ಅದೇ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಆಲೋಚನೆಗಳನ್ನ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳೇ ನಡೆಯುತ್ತವೆ. ಅದೇ ನೀವು ಯಾವಾಗಲೂ ಭಯ, ಚಿಂತೆ ಅಥವಾ ಕೋಪದಲ್ಲಿದ್ರೆ ಅಂಥದ್ದೇ ಕೆಟ್ಟ ಘಟನೆಗಳನ್ನ ನೀವು ಮತ್ತೆ ಮತ್ತೆ ಆಕರ್ಷಿಸ್ತೀರಿ. ಇದಕ್ಕೆ ಲೇಖಕರು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ಮನುಷ್ಯ ಅನ್ನೋವನು ಒಂದು ನಡೆದಾಡುವ ಕಾಂತ ಅಥವಾ ಮ್ಯಾಗ್ನೆಟ್ ಇದ್ದ ಹಾಗೆ. ನೀವು ಅಯಸ್ಕಾಂತವನ್ನ ನೋಡಿದ್ದೀರಲ್ವಾ? ಅದು ಕಬ್ಬಿಣವನ್ನ ಮಾತ್ರ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಹಾಗೇನೆ ನೀವು ಕೂಡ ನಿಮ್ಮ ಆಲೋಚನೆಗಳಿಗೆ ತಕ್ಕಂತಹ ಜನರನ್ನ, ಸಂದರ್ಭಗಳನ್ನ ಮತ್ತು ವಸ್ತುಗಳನ್ನ ನಿಮ್ಮ ಕಡೆಗೆ ಎಳ್ಕೊಳ್ತೀರಾ. ಕೆಲವೊಮ್ಮೆ ನಿಮಗೆ ಅನ್ಸಿರಬಹುದು, ಒಂದು ದಿನ ಬೆಳಗ್ಗೆ ಏನೋ ಒಂದು ಸಣ್ಣ ಕೆಟ್ಟ ಘಟನೆ ನಡೆದ್ರೆ ಆ ದಿನ ಪೂರ್ತಿ ಒಂದಾದ ಮೇಲೊಂದು ಕೆಟ್ಟದ್ದೇ ನಡೀತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅದೇ ಲಾ ಆಫ್ ಅಟ್ರಾಕ್ಷನ್. ಆ ಒಂದು ಕೆಟ್ಟ ಘಟನೆ ನಡೆದಾಗ ನಿಮ್ಮ ಮೂಡ್ ಹಾಳಾಯ್ತು, ನೀವು ನೆಗೆಟಿವ್ ಫ್ರೀಕ್ವೆನ್ಸಿಗೆ ಹೋದ್ರಿ. ಆಗ ಬ್ರಹ್ಮಾಂಡವು ನಿಮಗೆ ಅಂಥದ್ದೇ ನೆಗೆಟಿವ್ ವಿಷಯಗಳನ್ನ ಹೆಚ್ಚು ಹೆಚ್ಚು ಕಳುಹಿಸೋಕೆ ಶುರು ಮಾಡಿತು. ಹಾಗಾದ್ರೆ ನಮ್ಮ ಹಣೆಬರಹವನ್ನ ನಾವೇ ಬರಿಬಹುದಾ? ಖಂಡಿತ ಬರಿಬಹುದು. ಅದಕ್ಕೆ ಬೇಕಾಗಿರೋದು ಒಂದೇ ಸೂತ್ರ. ಅದೇ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದ್ರೆ ಸಮಾನವಾದದ್ದು ಸಮಾನವಾದದ್ದನ್ನೇ ಆಕರ್ಷಿಸುತ್ತದೆ. ನೀವು ಶ್ರೀಮಂತರಾಗಬೇಕಾ? ಮೊದಲು ನಿಮ್ಮ ಆಲೋಚನೆಗಳಲ್ಲಿ ಶ್ರೀಮಂತಿಕೆಯೆಲ್ಲ ತುಂಬಿಕೊಳ್ಳಿ. ನೀವು ಆರೋಗ್ಯವಾಗಿರಬೇಕಾ? ಮೊದಲು ನಿಮ್ಮ ಮನಸ್ಸಿನಲ್ಲಿ ಆರೋಗ್ಯದ ಚಿತ್ರಣವನ್ನ ಇಟ್ಕೊಳ್ಳಿ. ಮುಂದಿನ ಅಧ್ಯಾಯದಲ್ಲಿ ಈ ನಿಯಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಮತ್ತು ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಬಳಸಬೇಕಾದ ಆ ಸೀಕ್ರೆಟ್ ಫಾರ್ಮುಲಾ ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಅಧ್ಯಾಯ 2, ಆಕರ್ಷಣೆಯ ನಿಯಮದ ಹಿಂದಿರುವ ವಿಜ್ಞಾನ. ಸ್ನೇಹಿತರೆ, ಕಳೆದ ಅಧ್ಯಾಯದಲ್ಲಿ ನಾವು ಆಕರ್ಷಣೆಯ ನಿಯಮ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆದ್ರೆ ತುಂಬಾ ಜನಕ್ಕೆ ಒಂದು ಸಂಶಯ ಇರುತ್ತೆ, ಇದೆಲ್ಲ ನಿಜನಾ ಅಥವಾ ಸುಮ್ಮನೆ ಮೂಢನಂಬಿಕೆನಾ ಅಂತ. ಈ ಅಧ್ಯಾಯದಲ್ಲಿ ನಾವು ಇದರ ಹಿಂದಿರುವ ಪಕ್ಕಾ ಸೈಂಟಿಫಿಕ್ ಕಾರಣವನ್ನ ನೋಡೋಣ. ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತು ಹೇಳಿದ್ದಾರೆ, ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ.
ಅಂದ್ರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಒಂದು ಶಕ್ತಿ. ಅದು ನಿಮ್ಮ ಕೈಯಲ್ಲಿರೋ ಮೊಬೈಲ್ ಆಗಿರಬಹುದು, ನೀವು ಕೂತಿಲೋ ಕುರ್ಚಿ ಆಗಿರಬಹುದು, ಅಥವಾ ಸ್ವತಃ ನೀವೇ ಆಗಿರಬಹುದು. ಎಲ್ಲವೂ ಎನರ್ಜಿ ಅಥವಾ ಶಕ್ತಿಯ ರೂಪವೇ ವಿಜ್ಞಾನ. ವಿಜ್ಞಾನದ ಪ್ರಕಾರ ಪ್ರತಿಯೊಂದು ಶಕ್ತಿಯು ಒಂದು ನಿರ್ದಿಷ್ಟವಾದ ಫ್ರೀಕ್ವೆನ್ಸಿ ಅಥವಾ ಕಂಪನದಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿಯೊಂದಕ್ಕೂ ಒಂದು ತರಂಗಾಂತರ ಇರುತ್ತೆ. ಇಲ್ಲಿ ಮ್ಯಾಜಿಕ್ ಏನಪ್ಪಾ ಅಂದ್ರೆ ನಮ್ಮ ಆಲೋಚನೆಗಳಿಗೂ ಕೂಡ ಫ್ರೀಕ್ವೆನ್ಸಿ ಇದೆ. ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಮನೆಯಲ್ಲಿರುವ ರೇಡಿಯೋ ಅಥವಾ ಟಿವಿಯನ್ನೇ ಉದಾಹರಣೆಯಾಗಿ ತಗೊಳ್ಳಿ. ಈಗ ನೀವು ನಿಮ್ಮ ರೇಡಿಯೋದಲ್ಲಿ 93.5 FM ಕೇಳ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮ ರೇಡಿಯೋ ಟ್ಯೂನರ್ ಅನ್ನ ಸರಿಯಾಗಿ 93.5ಗೆ ಟ್ಯೂನ್ ಮಾಡ್ತೀರಾ ಅಲ್ವಾ? ಆಗ ಮಾತ್ರ ಆ ಹಾಡುಗಳು ನಿಮ್ಗೆ ಕೇಳಿಸುತ್ತೆ. ಒಂದು ವೇಳೆ ನೀವು 98.3ಗೆ ಟ್ಯೂನ್ ಮಾಡಿ 93.5ನ ಹಾಡು ಬರ್ಲಿ ಅಂತ ಕಾಯ್ತಾ ಕೂತಿದ್ರೆ ಅದು ಸಾಧ್ಯನಾ? ಖಂಡಿತ ಇಲ್ಲ. ನಮ್ಮ ಜೀವನ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಇಲ್ಲಿ ನೀವು ಅಂದುಕೊಂಡಿದ್ದನ್ನ ಪಡೆಯಲು ಅಂದ್ರೆ ನಿಮ್ಮ ಫ್ರೀಕ್ವೆನ್ಸಿಯನ್ನ ಟ್ಯೂನ್ ಮಾಡೋದು ಅಂತ ಅರ್ಥ. ಉದಾಹರಣೆಗೆ, ನೀವು ಶ್ರೀಮಂತರಾಡ್ಬೇಕು ಅಂತ ಆಸೆ ಪಡ್ತೀರಾ, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನನ್ನತ್ರ ದುಡ್ಡೇ ಇಲ್ಲ, ಎಷ್ಟೇ ದುಡಿದ್ರೂ ಸಾಲ್ತಾ ಇಲ್ಲ, ನಾನು ಬಡವ ಅನ್ನೋ ಆಲೋಚನೆಗಳೇ ತುಂಬಿದ್ರೆ ನೀವು ಬಡತನದ ಫ್ರೀಕ್ವೆನ್ಸಿಯಲ್ಲಿದ್ದೀರಾ ಅಂತ ಅರ್ಥ. ನೀವು ಬಡತನದ ಸ್ಟೇಷನ್ಗೆ ಟ್ಯೂನ್ ಮಾಡಿಕೊಂಡು ಶ್ರೀಮಂತಿಕೆಯ ಹಾಡು ಕೇಳ್ಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ಲಾ ಆಫ್ ಅಟ್ರಾಕ್ಷನ್ ಹೇಳೋದಿಷ್ಟೇ. ನೀವು ಏನನ್ನ ಪಡೆಯಲು ಬಯಸ್ತೀರೋ ಮೊದಲು ಆ ಫ್ರೀಕ್ವೆನ್ಸಿಗೆ ನಿಮ್ಮನ್ನು ನೀವು ಏರಿಸ್ಕೊಳ್ಳಿ. ನೀವು ಸಂತೋಷವನ್ನ ಬಯಸಿದ್ರೆ ಮೊದಲು ನೀವು ಸಂತೋಷವಾಗಿರಬೇಕು. ನೀವು ಪ್ರೀತಿಯನ್ನ ಬಯಸಿದ್ರೆ ಮೊದಲು ನೀವು ಪ್ರೀತಿಯನ್ನ ಹಂಚಬೇಕು. ಯಾವಾಗ ನಿಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿ ಮತ್ತು ನಿಮಗೆ ಬೇಕಾಗಿರುವ ವಸ್ತುವಿನ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೋ ಆಗ ಆ ವಸ್ತು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ. ಇದನ್ನೇ ಕ್ವಾಂಟಮ್ ಫಿಸಿಕ್ಸ್ ಕೂಡ ಹೇಳುತ್ತೆ. ನಾವು ಹೊರಗಡೆ ಪ್ರಪಂಚವನ್ನ ಬದಲಾಯಿಸೋಕೆ ಹೋಗ್ತೀವಿ, ಆದ್ರೆ ಬದಲಾಗಬೇಕಾಗಿರೋದು ನಮ್ಮ ಒಳಗಿನ ಫ್ರೀಕ್ವೆನ್ಸಿ. ನಿಮ್ಮ ಮನಸ್ಸು ಒಂದು ಟವರ್ ಇದ್ದ ಹಾಗೆ. ಅದು ಯಾವ ಸಿಗ್ನಲ್ ಅನ್ನ ಬ್ರಹ್ಮಾಂಡಕ್ಕೆ ಕಳಿಸುತ್ತೋ ಅದೇ ಸಿಗ್ನಲ್ ವಾಪಸ್ ನಿಮ್ಮ ಹತ್ರ ಬರುತ್ತೆ. ಹಾಗಾದ್ರೆ ಈ ಫ್ರೀಕ್ವೆನ್ಸಿಯನ್ನ ಚೇಂಜ್ ಮಾಡೋದು ಹೇಗೆ? ನೆಗೆಟಿವ್ ಆಲೋಚನೆಗಳನ್ನ ಬಿಟ್ಟು ಪಾಸಿಟಿವ್ ಆಗಿ ಇರೋದು ಹೇಗೆ? ಅದಕ್ಕಾಗಿಯೇ ಲೇಖಕರು ಒಂದು ಅದ್ಭುತವಾದ ಫಾರ್ಮುಲಾವನ್ನ ಕೊಟ್ಟಿದ್ದಾರೆ. ಅದೇ FTBA ಫಾರ್ಮುಲಾ. ಮುಂದಿನ ಅಧ್ಯಾಯದಲ್ಲಿ ಈ FTBA ಫಾರ್ಮುಲಾ ಅಂದ್ರೆ ಏನು ಮತ್ತು ಇದನ್ನ ಬಳಸಿ ನಮ್ಮ ಜೀವನವನ್ನ ಹೇಗೆ ಬದಲಾಯಿಸ್ಕೋಬಹುದು ಅನ್ನೋದನ್ನ ನೋಡೋಣ. ಅಧ್ಯಾಯ 3. ಅಂದುಕೊಂಡಿದ್ದನ್ನು ಸಾಧಿಸಲು ಇರುವ ಏಕೈಕ ರಹಸ್ಯ FTBA ಫಾರ್ಮುಲಾ. ಸ್ನೇಹಿತರೆ, 3ನೇ ಅಧ್ಯಾಯಕ್ಕೆ ಬರೋಣ. ಈ ಭಾಗ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೀಯ ನಿಯಮದ ಅತಿ ದೊಡ್ಡ ರಹಸ್ಯವಾದ FTBA ಫಾರ್ಮುಲಾ ಬಗ್ಗೆ ನಾವಿಂದು ತಿಳಿಯಲಿದ್ದೇವೆ. ನಮ್ಮಲ್ಲಿ ತುಂಬಾ ಜನಕ್ಕೆ ಒಂದು ದೊಡ್ಡ ಗೊಂದಲ ಇರತ್ತೆ. ನಾನು ಪಾಸಿಟಿವ್ ಆಗಿರಕ್ಕೆ ಟ್ರೈ ಮಾಡ್ತೀನಿ. ದಿನ ಬೆಳಗ್ಗೆ ಎದ್ದು ನಾನು ಶ್ರೀಮಂತನಾಗಬೇಕು ಅಂತ ಅಂದ್ಕೊಳ್ತೀನಿ. ಆದ್ರೂ ನನ್ನ ಜೀವನದಲ್ಲಿ ಕಷ್ಟಗಳು ಯಾಕೆ ಕಡಿಮೆ ಆಗ್ತಿಲ್ಲ, ಸಾಲ ಯಾಕೆ ತೀರ್ತಿಲ್ಲ ಅಂತ. ಇದಕ್ಕೆ ಉತ್ತರ ಇಲ್ಲಿದೆ. ನಾವು ಬರೀ ಬಾಯಲ್ಲಿ ಅಂದುಕೊಂಡ್ರೆ ಸಾಲದು. ಅದಕ್ಕೆ ಒಂದು ಸರಿಯಾದ ಕ್ರಮ ಇದೆ. ಅದೇ FTBA ಫಾರ್ಮುಲಾ. ಎಫ್ ಅಂದ್ರೆ ಫೀಲಿಂಗ್ಸ್, ಭಾವನೆಗಳು. ಟಿ ಅಂದ್ರೆ ಥಾಟ್ಸ್, ಆಲೋಚನೆಗಳು. ಬಿ ಅಂದ್ರೆ ಬಿಲೀವ್ಸ್, ನಂಬಿಕೆಗಳು. ಎ ಅಂದ್ರೆ ಆಕ್ಷನ್ಸ್, ಕೆಲಸ ಅಥವಾ ಕ್ರಿಯೆ. ಬನ್ನಿ ಇದರ ಆಳವಾದ ರಹಸ್ಯವನ್ನ ಬಿಡಿಸಿ ನೋಡೋಣ. 1. ಫೀಲಿಂಗ್ಸ್ ಅಥವಾ ಭಾವನೆಗಳು, ಎಲ್ಲದರ ಮೂಲ. ಸ್ನೇಹಿತರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಪ್ರಪಂಚಕ್ಕೆ ಅಥವಾ ಬ್ರಹ್ಮಾಂಡಕ್ಕೆ ಭಾಷೆ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು ಕೇವಲ ನಿಮ್ಮ ಭಾವನೆಗಳು ಅಥವಾ ವೈಬ್ರೇಷನ್ ಮಾತ್ರ. ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಬಾಯಲ್ಲಿ ಹೇಳ್ತಾನೆ, ನನಗೆ ತುಂಬಾ ದುಡ್ಡು ಬೇಕು, ನಾನು ಶ್ರೀಮಂತನಾಗ್ಬೇಕು ಅಂತ. ಆದರೆ ಅವನ ಮನಸ್ಸಿನ ಆಳದಲ್ಲಿ, ಅವನ ಎದೆಯೊಳಗೆ ಒಂದು ಭಯ ಇರುತ್ತೆ. ಅಯ್ಯೋ, ನಾಳೆ ಬಾಡಿಗೆ ಕಟ್ಟೋಕೆ ದುಡ್ಡಿಲ್ಲವಲ್ಲ, ಸಾಲದವರು ಮನೆಗೆ ಬಂದ್ರೆ ಏನ್ ಮಾಡೋದು ಅನ್ನೋ ಆತಂಕ ಇರುತ್ತೆ. ಇಲ್ಲಿ ಏನಾಗ್ತಿದೆ ಗಮನಿಸಿ. ಅವನ ಆಲೋಚನೆ ಅಥವಾ ಥಾಟ್ ಪಾಸಿಟಿವ್ ಆಗಿದೆ, ಆದರೆ ಅವನ ಫೀಲಿಂಗ್ ಅಥವಾ ಭಾವನೆ ನೆಗೆಟಿವ್ ಆಗಿದೆ. ಲಾ ಆಫ್ ಅಟ್ರಾಕ್ಷನ್ ನಿಯಮದ ಪ್ರಕಾರ ನೀವು ಏನನ್ನ ಅಂದ್ಕೊಳ್ತೀರೋ ಅದು ನಿಮಗೆ ಸಿಗಲ್ಲ. ಬದಲಾಗಿ ನೀವು ಏನನ್ನ ಅನುಭವಿಸುತ್ತೀರೋ ಅದು ಮಾತ್ರ ನಿಮಗೆ ಸಿಗುತ್ತೆ. ನೀವು ಕೊರಗು ಅಥವಾ ಅಭಾವವನ್ನ ಅನುಭವಿಸಿದ್ರೆ ಬ್ರಹ್ಮಾಂಡ ನಿಮಗೆ ಇನ್ನಷ್ಟು ಕಷ್ಟಗಳನ್ನೇ ಕೊಡುತ್ತೆ. ಅದೇ ನೀವು ಕೃತಜ್ಞತೆ ಮತ್ತು ಸಂತೋಷವನ್ನ ಅನುಭವಿಸಿದ್ರೆ ನಿಮಗೆ ಇನ್ನಷ್ಟು ಸಂತೋಷದ ವಿಷಯಗಳೇ ಸಿಗ್ತವೆ. 2. ಆಲೋಚನೆಗಳು. ಯಾವಾಗ ನಿಮ್ಮ ಫೀಲಿಂಗ್ಸ್ ಬದಲಾಗುತ್ತೋ ಆಗ ನಿಮ್ಮ ಆಲೋಚನೆಗಳು ತಾನಾಗಿಯೇ ಬದಲಾಗ್ತವೆ. ನೀವು ಗಮನಿಸಿರಬಹುದು, ನೀವು ತುಂಬಾ ಖುಷಿಯಾಗಿದ್ದಾಗ ನಿಮಗೆ ಒಳ್ಳೊಳ್ಳೆ ಐಡಿಯಾಗಳು ಬರ್ತವೆ. ಅದೇ ಬೇಜಾರಲ್ಲಿದ್ದಾಗ ತಲೆ ಬ್ಲಾಕ್ ಆದ ಹಾಗೆ ಅನ್ಸತ್ತೆ.
ಅದಕ್ಕೆ ಆಲೋಚನೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ನಿಮ್ಮ ಫೀಲಿಂಗ್ಸ್ ಅನ್ನ ಸರಿ ಮಾಡ್ಕೊಳ್ಳಿ. 3. ಬಿಲೀವ್ಸ್ ಅಥವಾ ನಂಬಿಕೆಗಳು. ಇದು ಮೂರನೇ ಹಂತ. ಒಂದೇ ಆಲೋಚನೆಯನ್ನ ನೀವು ಪದೇ ಪದೇ ಮಾಡಿದ್ರೆ ಅದು ನಿಮ್ಮ ನಂಬಿಕೆ ಅಥವಾ ಬಿಲೀಫ್ ಸಿಸ್ಟಮ್ ಆಗಿ ಬದಲಾಗ್ತದೆ. ನಮ್ಮ ಸುಪ್ತ ಮನಸ್ಸು ಒಂದು ಕಂಪ್ಯೂಟರ್ ಇದ್ದ ಹಾಗೆ. ನಮ್ಮ ಬಾಲ್ಯದಿಂದ ಸಮಾಜ ನಮಗೆ ಕೆಲವೊಂದು ವಿಷಯಗಳನ್ನ ಪ್ರೋಗ್ರಾಮ್ ಮಾಡಿಬಿಟ್ಟಿದೆ. ದುಡ್ಡು ಮಾಡೋದು ಕಷ್ಟ, ಶ್ರೀಮಂತರು ಮೋಸಗಾರರು, ನಮಗೆಲ್ಲ ಇದೆಲ್ಲ ಆಗಲ್ಲ ಅನ್ನೋ ಮಾತುಗಳನ್ನ ಕೇಳಿ ಕೇಳಿ ನಮ್ಮ ಮನಸ್ಸು ಅದನ್ನೇ ಸತ್ಯ ಅಂತ ನಂಬಿಬಿಟ್ಟಿದೆ. ಈ ನಂಬಿಕೆ ಎಲ್ಲಿಯವರೆಗೂ ನಿಮ್ಮ ತಲೆಯಲ್ಲಿರುತ್ತೋ ಅಲ್ಲಿಯವರೆಗೂ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಆ ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಸೊ ನಾವು ಮೊದಲು ಈ ನೆಗೆಟಿವ್ ನಂಬಿಕೆಗಳನ್ನ ಕಿತ್ತು ಹಾಕಿ ಹೊಸ ಪಾಸಿಟಿವ್ ನಂಬಿಕೆಗಳನ್ನ ಬಿತ್ತಬೇಕು. 4. ಆಕ್ಷನ್ಸ್ ಅಥವಾ ಕೆಲಸ ಅಥವಾ ಕ್ರಿಯೆ. ಕೊನೆಯದಾಗಿ ಬರೋದೇ ಆಕ್ಷನ್. ಎಲ್ಲರೂ ಮಾಡುವ ತಪ್ಪು ಇಲ್ಲೇ ಇರೋದು. ಫೀಲಿಂಗ್ ಮತ್ತು ನಂಬಿಕೆಯನ್ನ ಬದಲಾಯಿಸಿಕೊಳ್ಳದೆಯೇ ನೇರವಾಗಿ ಹೋಗಿ ಗದೆ ತರಹ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರಿಸಲ್ಟ್ ಸಿಗಲ್ಲ. ಈ FTBA ಫಾರ್ಮುಲಾ ಹೇರೋದು ಇಷ್ಟೇ. ಮೊದಲು ನಿಮ್ಮ ಭಾವನೆ ಮತ್ತು ನಂಬಿಕೆಯನ್ನ ಬದಲಾಯಿಸಿಕೊಳ್ಳಿ. ಆಗ ನಿಮಗೆ ಇನ್ಸ್ಪೈರ್ಡ್ ಆಕ್ಷನ್ ತಗೊಳ್ಳೋಕೆ ಮನಸ್ಸು ಬರುತ್ತೆ. ಆಗ ನೀವು ಮಾಡುವ ಕೆಲಸ ನಿಮಗೆ ಕಷ್ಟ ಅಂತಾನೇ ಅನಿಸಲ್ಲ, ಅದು ಆಟದ ತರಹ ಖುಷಿ ಕೊಡುತ್ತೆ. ಸ್ನೇಹಿತರೆ, ಇವತ್ತು ರಾತ್ರಿ ಮಲಗುವ ಮುನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ FTBA ಹೇಗಿದೆ? ನಿಮ್ಮ ಫೀಲಿಂಗ್ಸ್ ಪಾಸಿಟಿವ್ ಆಗಿದ್ಯಾ ಅಥವಾ ನೆಗೆಟಿವ್ ಆಗಿದ್ಯಾ? ಮುಂದಿನ ಅಧ್ಯಾಯವಂತೂ ಇನ್ನೂ ರೋಚಕವಾಗಿದೆ. ನಮ್ಮ ಫೀಲಿಂಗ್ಸ್ ಅಥವಾ ಫ್ರೀಕ್ವೆನ್ಸಿಯನ್ನ ಚೇಂಜ್ ಮಾಡೋದು ಹೇಗೆ, ನೆಗೆಟಿವ್ ಮೂಡ್ನಿಂದ ತಕ್ಷಣ ಹೊರಗೆ ಬರುವುದು ಹೇಗೆ ಅನ್ನೋದಕ್ಕೆ ಸೂಪರ್ ಟೆಕ್ನಿಕ್ಗಳನ್ನ ತಿಳಿಸಿಕೊಡ್ತೀನಿ. ಅಧ್ಯಾಯ 4. ನೆಗೆಟಿವ್ ಮೂಡ್ನಿಂದ ತಕ್ಷಣ ಹೊರಗೆ ಬರುವುದು ಹೇಗೆ? ಫ್ರೀಕ್ವೆನ್ಸಿ ಶಿಫ್ಟರ್ಸ್. ಸ್ನೇಹಿತರೆ, ನಾವೀಗ FTBA ಫಾರ್ಮುಲಾ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ನಮ್ಮ ಫೀಲಿಂಗ್ಸ್ ಅಥವಾ ಭಾವನೆಗಳು ಎಲ್ಲದಕ್ಕಿಂತ ಮುಖ್ಯ ಅನ್ನೋದು ನಮಗೆ ಅರ್ಥ ಆಯಿತು. ಆದರೆ ಇಲ್ಲೊಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ನಾವೇನೂ ರೋಬೋಟ್ಗಳಲ್ಲ, ನಾವು ಮನುಷ್ಯರು. ನಮಗೆ ಕೋಪ ಬರೋದು, ಬೇಜಾರಾಗೋದು, ಭಯ ಆಗೋದು ಅಥವಾ ಟೆನ್ಷನ್ ಆಗೋದು ಸಹ ಸಹಜ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಟ್ರಾಫಿಕ್ನಲ್ಲಿ ಯಾರೋ ಅಡ್ಡ ಬಂದ್ರು ಅಂತಾನೋ ಅಥವಾ ಮನೆಯಲ್ಲಿ ಏನೋ ಸಣ್ಣ ಜಗಳ ಆಯಿತು ಅಂತಾನೋ ನಮ್ಮ ಮೂಡ್ ಹಾಳಾಗಿಬಿಡುತ್ತೆ. ಒಮ್ಮೆ ಮೂಡ್ ಹಾಳಾದ್ರೆ ಆ ದಿನ ಪೂರ್ತಿ ಹಾಳಾಗತ್ತೆ. ನಾವು ಆ ನೆಗೆಟಿವ್ ಫೀಲಿಂಗ್ನಲ್ಲೇ ದಿನ ಕಳೆದು ಬಿಡ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಎಷ್ಟು ಹೊತ್ತು ಬೇಜಾರಲ್ಲಿರ್ತೀವೋ ಅಷ್ಟು ಹೆಚ್ಚು ಕೆಟ್ಟ ಘಟನೆಗಳನ್ನ ನಮ್ಮ ಜೀವನಕ್ಕೆ ನಾವೇ ಇನ್ವೈಟ್ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಈ ನೆಗೆಟಿವ್ ಮೂಡ್ನಿಂದ ಅಥವಾ ಲೋ ಫ್ರೀಕ್ವೆನ್ಸಿಯಿಂದ ತಕ್ಷಣ ಹೊರಗೆ ಬರೋದು ಹೇಗೆ? ಇದಕ್ಕಾಗಿಯೇ ಲೇಖಕರು ಫ್ರೀಕ್ವೆನ್ಸಿ ಶಿಫ್ಟರ್ಸ್ ಎಂಬ ಅದ್ಭುತ ಟೆಕ್ನಿಕ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಯಾವಾಗಲಾದ್ರೂ ಬೇಜಾರು ಅಥವಾ ಕೋಪ ಬಂದರೆ ತಕ್ಷಣ ಈ ಕೆಲಸಗಳನ್ನ ಮಾಡಿ. 1. ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನ ಬದಲಾಯಿಸಿ. ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಶರೀರಕ್ಕೂ ನೇರವಾದ ಲಿಂಕ್ ಇದೆ. ನೀವು ಗಮನಿಸಿರಬಹುದು, ಒಬ್ಬ ವ್ಯಕ್ತಿ ಡಿಪ್ರೆಷನ್ನಲ್ಲಿದ್ದಾನೆ ಅಥವಾ ತುಂಬಾ ಬೇಜಾರಲ್ಲಿದ್ದಾನೆ ಅಂದ್ರೆ ಅವನ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ? ಅವನ ಭುಜಗಳು ಬಗ್ಗಿರ್ತವೆ, ತಲೆ ಕೆಳಗೆ ಹಾಕಿರ್ತಾನೆ, ಉಸಿರಾಟ ನಿಧಾನವಾಗಿರುತ್ತೆ ಮತ್ತು ಮುಖದಲ್ಲಿ ಕಳೆ ಇರಲ್ಲ. ಲೇಖಕರು ಹೇಳ್ತಾರೆ, ಮೋಷನ್ ಕ್ರಿಯೇಟ್ಸ್ ಇಮೋಷನ್, ಅಂದರೆ ನಿಮ್ಮ ದೇಹದ ಚಲನೆ ನಿಮ್ಮ ಭಾವನೆಯನ್ನ ಬದಲಾಯಿಸುತ್ತೆ. ನಿಮಗೆ ಮೂಡ್ ಸರಿಯಿಲ್ಲ ಅಂದ್ರೆ ತಕ್ಷಣ ನೀವು ಕುಳಿತ ಜಾಗದಿಂದ ಎದ್ದು ನಿಲ್ಲಿ, ಬೆನ್ನು ನೇರ ಮಾಡಿ, ಎದೆ ಉಬ್ಬಿಸಿ, ಆಕಾಶದ ಕಡೆ ನೋಡಿ ಮತ್ತು ಜೋರಾಗಿ ಉಸಿರು ತಗೊಳ್ಳಿ. ಬೇಕಾದ್ರೆ ಕನ್ನಡಿ ಮುಂದೆ ನಿಂತು ಕೃತಕವಾಗಾದ್ರೂ ಸರಿ ಒಂದು ದೊಡ್ಡ ಸ್ಮೈಲ್ ಮಾಡಿ. ವಿಜ್ಞಾನದ ಪ್ರಕಾರ ನೀವು ನಕ್ಕಾಗ ನಿಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗತ್ತೆ. ನಿಮ್ಮ ಮೆದುಳಿಗೆ ನಾನು ಖುಷಿಯಾಗಿದ್ದೀನಿ ಅನ್ನೋ ಸಿಗ್ನಲ್ ಹೋಗತ್ತೆ. ಕೇವಲ 2 ನಿಮಿಷದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆಗತ್ತೆ. 2. ಕೃತಜ್ಞತೆ ಅಥವಾ ಗ್ರ್ಯಾಟಿಟ್ಯೂಡ್. ಇದು ಜಗತ್ತಿನ ಅತ್ಯಂತ ಪವರ್ಫುಲ್ ಟೆಕ್ನಿಕ್. ನಮಗೆ ಜೀವನದಲ್ಲಿ ಜಿಗುಪ್ಸೆ ಬಂದಾಗ ನಾವು ಸಾಮಾನ್ಯವಾಗಿ ನಮ್ಮ ಹತ್ತಿರ ಏನಿಲ್ಲ ಅನ್ನೋದ್ರ ಬಗ್ಗೆಯೇ ಯೋಚನೆ ಮಾಡ್ತೀವಿ. ನನ್ನ ಹತ್ತಿರ ಕಾರಿಲ್ಲ, ನನ್ನ ಹತ್ತಿರ ಆಸ್ತಿ ಇಲ್ಲ, ನನಗೆ ಒಳ್ಳೆ ಕೆಲಸವಿಲ್ಲ, ಹೀಗೆ ಇಲ್ಲದಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಭಾವದ ಫೀಲಿಂಗ್ ಜಾಸ್ತಿಯಾಗತ್ತೆ. ಅದರ ಬದಲಿಗೆ ತಕ್ಷಣ ನಿಮ್ಮ ಫೋಕಸ್ ಶಿಫ್ಟ್ ಮಾಡಿ, ನಿಮ್ಮ ಬಳಿ ಏನೇನಿದೆ ಅದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಿ. ದೇವರೇ, ನನಗೆ ಇರಲು ಒಂದು ಸುಂದರವಾದ ಮನೆಯಿದೆ, ಥ್ಯಾಂಕ್ ಯು. ನನಗೆ ನೋಡಲು ಕಣ್ಣುಗಳಿವೆ, ನಡೆಯಲು ಕಾಲುಗಳಿವೆ, ಎಷ್ಟೋ ಜನಕ್ಕೆ ಇದು ಕೂಡ ಇಲ್ಲ, ಥ್ಯಾಂಕ್ ಯು ಗಾಡ್. ನನಗೆ ಇವತ್ತು ಊಟ ಮಾಡಲು ಆಹಾರ ಸಿಕ್ಕಿದೆ, ಥ್ಯಾಂಕ್ ಯು.
ಹೀಗೆ ಯಾವಾಗ ನೀವು ಧನ್ಯವಾದ ಅಥವಾ ಥ್ಯಾಂಕ್ ಯು ಅಂತ ಹೇಳ್ತೀರಾ, ಆಗ ನಿಮ್ಮ ಮನಸ್ಸು ಅಭಾವದಿಂದ ಸಮೃದ್ಧಿಯ ಕಡೆಗೆ ಶಿಫ್ಟ್ ಆಗುತ್ತೆ. ಕಂಪ್ಲೇಂಟ್ ಮಾಡೋ ಮನಸ್ಥಿತಿಯಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ. ಆದರೆ ಕೃತಜ್ಞತೆ ಇರೋ ಮನಸ್ಥಿತಿಯಲ್ಲಿ ಪವಾಡಗಳೇ ನಡೆಯುತ್ತವೆ. ಇನ್ನೊಂದು ಸುಲಭ ದಾರಿ ಎಂದರೆ ನಿಮಗೆ ತುಂಬಾ ಖುಷಿ ಕೊಟ್ಟ ಯಾವುದಾದರೂ ಹಳೆಯ ಸಿಹಿ ನೆನಪನ್ನ ನೆನಪಿಸಿಕೊಳ್ಳಿ. ನಿಮ್ಮ ಮಗುವಿನ ನಗು ಇರಬಹುದು, ಅಥವಾ ನೀವು ಫ್ರೆಂಡ್ಸ್ ಜೊತೆ ಹೋದ ಟ್ರಿಪ್ ಇರಬಹುದು, ಅಥವಾ ನಿಮಗೆ ಇಷ್ಟವಾಗುವ ಮ್ಯೂಸಿಕ್ ಕೇಳಿ. ಇವೆಲ್ಲವೂ ನಿಮ್ಮನ್ನ ತಕ್ಷಣ ಹೈ ಫ್ರೀಕ್ವೆನ್ಸಿಗೆ ಕರೆದುಕೊಂಡು ಹೋಗ್ತವೆ. ಸೊ ಫ್ರೆಂಡ್ಸ್, ಇನ್ಮುಂದೆ ನಿಮಗೆ ಕೋಪ ಅಥವಾ ಬೇಜಾರು ಬಂದರೆ ಅದನ್ನೇ ಹಿಡಿಕೊಂಡು ಗಂಟೆಗಟ್ಟಲೆ ಕೂತ್ಕೋಬೇಡಿ. ತಕ್ಷಣ ಈ ಟೆಕ್ನಿಕ್ ಬಳಸಿ ನಿಮ್ಮ ಮೂಡ್ ಸರಿ ಮಾಡಿಕೊಳ್ಳಿ. ಯಾಕಂದ್ರೆ ನೀವು ಎಷ್ಟು ಸಮಯ ಖುಷಿಯಾಗಿರ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಕನಸುಗಳು ನನಸಾಗ್ತವೆ. ಈಗ ನಮ್ಮ ಮನಸ್ಥಿತಿಯನ್ನ ಹೇಗೆ ಬದಲಾಯಿಸುವುದು ಎಂದು ಕಲಿತವು. ಬನ್ನಿ ಈಗ ಈ ಅದ್ಭುತವಾದ ನಿಯಮವನ್ನ ಬಳಸಿ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳುವುದು, ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಮನಸ್ಸಿನ ಶಕ್ತಿಯಿಂದ ಹೇಗೆ ಗುಣಪಡಿಸಿಕೊಳ್ಳುವುದು ಎಂದು ಮುಂದಿನ ಭಾಗದಲ್ಲಿ ನೋಡೋಣ. ಅಧ್ಯಾಯ 5: ಆರೋಗ್ಯಕ್ಕಾಗಿ ಆಕರ್ಷಣೆಯ ನಿಯಮ, ಹೆಲ್ತ್. ಈಗ ನಾವು ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಆರೋಗ್ಯ. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಆರೋಗ್ಯವೇ ಭಾಗ್ಯ ಅಂತ. ನಿಮ್ಮ ಹತ್ತಿರ ಕೋಟಿ ಕೋಟಿ ದುಡ್ಡಿರಬಹುದು, ಆದರೆ ಅದನ್ನ ಅನುಭವಿಸೋಕೆ ಆರೋಗ್ಯ ಇಲ್ಲ ಅಂದ್ರೆ ಆ ದುಡ್ಡಿಗೆ ಬೆಲೆ ಇಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮವನ್ನ ಬಳಸಿ ಎಷ್ಟೋ ಜನ ತಮ್ಮ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗಳನ್ನು ಕೂಡ ಗುಣಪಡಿಸಿಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯ? ವಿಜ್ಞಾನದ ಪ್ರಕಾರ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು ನಮ್ಮ ಆಲೋಚನೆಗಳ ಮಾತನ್ನ ಕೇಳ್ತವೆ. ನಮ್ಮ ದೇಹ ಒಂದು ಅದ್ಭುತವಾದ ಫ್ಯಾಕ್ಟರಿ ಇದ್ದ ಹಾಗೆ. ಅದಕ್ಕೆ ತನ್ನನ್ನು ತಾನು ರಿಪೇರಿ ಮಾಡಿಕೊಳ್ಳೋ ಶಕ್ತಿ ಇದೆ. ನಿಮ್ಗೆ ಕೈಯಲ್ಲಿ ಸಣ್ಣ ಗಾಯವಾದ್ರೆ ನೀವು ಅದಕ್ಕೆ ಏನೂ ಮಾಡದಿದ್ರೂ ಕೆಲವು ದಿನಗಳಲ್ಲಿ ಅದು ತಾನಾಗಿಯೇ ಒಣಗೋಗುತ್ತೆ ಅಲ್ವಾ? ಇದು ನಮ್ಮ ದೇಹದ ನ್ಯಾಚುರಲ್ ಶಕ್ತಿ ಸ್ನೇಹಿತರೆ. ಇಂತಹ ಅದ್ಭುತವಾದ ವಿಷಯಗಳನ್ನ ಸರಳವಾಗಿ ಕನ್ನಡದಲ್ಲಿ ತಿಳಿಸೋದೇ ನಮ್ಮ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ನ ಉದ್ದೇಶ. ಈ ಮಾಹಿತಿ ನಿಮಗೆ ಇಷ್ಟವಾಗ್ತಿದ್ರೆ ದಯವಿಟ್ಟು ವಿಡಿಯೋ ನೋಡುತ್ತಲೇ ಕೆಳಗಿರುವ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೀವು ಮಾಡೋ ಆ ಒಂದು ಸಣ್ಣ ಕ್ಲಿಕ್ ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಸರಿ, ವಿಷಯಕ್ಕೆ ಬರೋಣ. ನಾವು ಆರೋಗ್ಯದ ವಿಷಯದಲ್ಲಿ ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ? ನಾವು ಯಾವಾಗ್ಲೂ ನಮ್ಮ ಕಾಯಿಲೆ ಬಗ್ಗೆನೇ ಮಾತಾಡ್ತೀವಿ. ಅಯ್ಯೋ, ನನಗೆ ಮಂಡಿ ನೋವು, ನನಗೆ ಯಾವಾಗ್ಲೂ ಸುಸ್ತಾಗುತ್ತೆ, ನನಗೆ ಶುಗರ್ ಇದೆ, ಬಿಪಿ ಇದೆ, ಹೀಗೆ ಪದೇ ಪದೇ ಹೇಳೋ ಮೂಲಕ ನೀವೇ ನಿಮ್ಮ ದೇಹಕ್ಕೆ ಆಜ್ಞೆ ಕೊಡ್ತಿದ್ದೀರಾ, ನನಗೆ ಮಂಡಿ ನೋವು ಬೇಕು, ನನಗೆ ಶುಗರ್ ಬೇಕು ಅಂತ. ಲಾ ಆಫ್ ಅಟ್ರಾಕ್ಷನ್ಗೆ ಬೇಡ ಅನ್ನೋದು ಅರ್ಥ ಆಗಲ್ಲ. ನೀವು ಯಾವುದರ ಬಗ್ಗೆ ಗಮನ ಕೊಡ್ತಿರೋ ಅದನ್ನೇ ಅದು ನಿಮಗೆ ವಾಪಸ್ ಕೊಡುತ್ತೆ. ವೈದ್ಯಕೀಯ ಲೋಕದಲ್ಲಿ ಪ್ಲಸೀಬೋ ಎಫೆಕ್ಟ್ ಅಂತ ಒಂದಿದೆ. ಅಂದ್ರೆ ರೋಗಿಗೆ ಬರೀ ಸಕ್ಕರೆ ಗುಳಿಗೆ ಕೊಟ್ಟು ಇದು ತುಂಬಾ ಪವರ್ಫುಲ್ ಆದ ಮದ್ದು, ಇದನ್ನ ತಗೊಂಡ್ರೆ ನಿಮ್ಮ ಕಾಯಿಲೆ ಗುಣವಾಗ್ಬಿಡುತ್ತೆ ಅಂತ ನಂಬಿಸಿಕೊಟ್ರೆ ಆ ರೋಗಿಯ ನಂಬಿಕೆಯಿಂದಲೇ ಆ ಕಾಯಿಲೆ ಗುಣವಾಗ್ಬಿಡುತ್ತೆ. ಅಂದ್ರೆ ಔಷಧಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಹುಷಾರಾಗ್ತೀನಿ ಅನ್ನೋ ನಿಮ್ಮ ನಂಬಿಕೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಆರೋಗ್ಯವನ್ನ ಆಕರ್ಷಿಸೋದು ಹೇಗೆ? ತುಂಬಾ ಸಿಂಪಲ್. ಇವತ್ತಿನಿಂದ ನನಗೆ ಹುಷಾರಿಲ್ಲ ಅಂತ ಹೇಳೋದನ್ನ ನಿಲ್ಲಿಸಿ. ಅದರ ಬದಲಾಗಿ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ರೆ ಹೇಗಿರ್ತೀರೋ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಉದಾಹರಣೆಗೆ, ನಿಮಗೆ ಬೆನ್ನು ನೋವಿದ್ರೆ ನನ್ನ ಬೆನ್ನು ನೋವು ಕಡಿಮೆಯಾಗ್ಲಿ ಅಂತ ಪ್ರಾರ್ಥನೆ ಮಾಡಬೇಡಿ. ಬದಲಾಗಿ ನನ್ನ ಬೆನ್ನು ತುಂಬಾ ಸ್ಟ್ರಾಂಗ್ ಆಗಿದೆ, ನಾನು ಆರಾಮಾಗಿ ಓಡಾಡ್ತಿದ್ದೀನಿ, ಡ್ಯಾನ್ಸ್ ಮಾಡ್ತಿದ್ದೀನಿ, ನಾನು ತುಂಬಾ ಎನರ್ಜೆಟಿಕ್ ಆಗಿದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ವಿಜುವಲೈಸ್. ಯಾವಾಗ ನೀವು ಆರೋಗ್ಯದ ಫ್ರೀಕ್ವೆನ್ಸಿಯಲ್ಲಿರ್ತೀರೋ ಆಗ ನಿಮ್ಮ ದೇಹದಲ್ಲಿರೋ ಕೆಮಿಕಲ್ಸ್ ಬದಲಾಗ್ತವೆ ಮತ್ತು ನಿಮ್ಮ ಆರೋಗ್ಯ ಪವಾಡದ ರೀತಿಯಲ್ಲಿ ಸುಧಾರಿಸುತ್ತೆ. ಆರೋಗ್ಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರತಿಯೊಬ್ಬರಿಗೂ ಬೇಕಾಗಿರುವ, ಎಲ್ಲರೂ ಕಾಯ್ತಿರುವ ಆ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಹಣ ಮತ್ತು ಸಂಪತ್ತು. ಹಣವನ್ನ ಆಕರ್ಷಿಸೋದು ಹೇಗೆ? ಬನ್ನಿ ನೋಡೋಣ. ಅಧ್ಯಾಯ 6: ಹಣ ಮತ್ತು ಸಂಪತ್ತನ್ನು ಆಕರ್ಷಿಸುವುದು ಹೇಗೆ? ಮನಿ ಆ್ಯಂಡ್ ವೆಲ್ತ್. ಸ್ನೇಹಿತರೆ, ಈಗ ನಾವು ಎಲ್ಲರೂ ಕಾಯ್ತಿದ್ದ ಆ ವಿಷಯಕ್ಕೆ ಬರೋಣ. ಅದೇ ಹಣ, ಮನಿ. ತುಂಬಾ ಜನ ಹೇಳ್ತಾರೆ, ಸರ್, ನಾನು ದಿನಾ ದುಡ್ಡು ಬೇಕು ಅಂತ ಕೇಳ್ತೀನಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ, ಆದ್ರೆ ದುಡ್ಡು ಬರ್ತಿಲ್ಲ ಅಂತ. ಯಾಕೆ ಗೊತ್ತಾ? ನಿಮ್ಮ ಮತ್ತು ದುಡ್ಡಿನ ನಡುವೆ ಇರೋ ಸಂಬಂಧ ಅಥವಾ ರಿಲೇಶನ್ಶಿಪ್ ಸರಿಯಿಲ್ಲ. ನಮ್ಮ ಬಾಲ್ಯದಿಂದ ನಮಗೆ ಹಣದ ಬಗ್ಗೆ ತಪ್ಪು ಪಾಠಗಳನ್ನೇ ಕಲಿಸಿದ್ದಾರೆ. ಹಣವೇ ಅನರ್ಥಕ್ಕೆ ಕಾರಣ, ದುಡ್ಡುನೇನು ಮರದಲ್ಲಿ ಬೆಳೆಯುತ್ತಾ, ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚು, ಇಂತಹ ಮಾತುಗಳನ್ನ ಕೇಳಿ ಕೇಳಿ ನಮ್ಮ ಸೂಕ್ತ ಮನಸ್ಸಿನಲ್ಲಿ ದುಡ್ಡು ಅಂದ್ರೆ ಕಷ್ಟ, ದುಡ್ಡು ಸಿಗೋದು ಕಷ್ಟ ಅನ್ನೋದು ರಿಜಿಸ್ಟರ್ ಆಗ್ಬಿಟ್ಟಿದೆ. ನೀವು ಬಾಯಲ್ಲಿ ದುಡ್ಡು ಬೇಕು ಅಂತೀರಾ, ಆದ್ರೆ ಮನಸ್ಸಿನಲ್ಲಿ ದುಡ್ಡು ಕೆಟ್ಟದ್ದು ಅಂತ ಅನ್ಕೊಳ್ತೀರಾ. ಇದೇ ದೊಡ್ಡ ಸಮಸ್ಯೆ. ಲಾ ಆಫ್ ಅಟ್ರಾಕ್ಷನ್ ಹೇಳೋದಿಷ್ಟೇ. ಹಣ ಒಂದು ಶಕ್ತಿ, ಎನರ್ಜಿ. ನೀವು ಅದನ್ನ ಪ್ರೀತಿಸಿದ್ರೆ ಮಾತ್ರ ಅದು ನಿಮ್ಮ ಹತ್ರ ಬರುತ್ತೆ. ನೀವು ದುಡ್ಡನ್ನ ದ್ವೇಷ ಮಾಡಿದ್ರೆ ಅಥವಾ ಶ್ರೀಮಂತರನ್ನ ನೋಡಿ ಅವನು ಮೋಸ ಮಾಡಿರ್ತಾನೆ ಅಂತ ಹೊಟ್ಟೆಕಿಚ್ಚುಪಟ್ರೆ ಹಣ ನಿಮ್ಮ ಹತ್ರ ಬರೋದಿಲ್ಲ. ಯಾಕಂದ್ರೆ ನೀವು ಯಾವುದನ್ನ ದ್ವೇಷ ಮಾಡ್ತೀರೋ ಅದು ನಿಮ್ಮ ಹತ್ರ ಸುಳಿಯೋದಿಲ್ಲ. ಹಾಗಾದ್ರೆ ಹಣವನ್ನ ಆಕರ್ಷಿಸೋದು ಹೇಗೆ? ಮೊದಲು ಹಣಕ್ಕೆ ಗೌರವ ಕೊಡಿ. ಒಂದು ಚಿಕ್ಕ ಅಭ್ಯಾಸ ಮಾಡಿ. ನಿಮ್ಮ ಪರ್ಸ್ ಅಥವಾ ವಾಲೆಟನ್ನ ಯಾವಾಗ್ಲೂ ಕ್ಲೀನಾಗಿಟ್ಕೊಳ್ಳಿ. ಹಳೆ ಚೀಟಿ, ರಸೀದಿಗಳನ್ನೆಲ್ಲ ತೆಗೆದುಹಾಕಿ. ನೋಟುಗಳನ್ನ ಮುದುರಿ ಇಡಬೇಡಿ, ಅದನ್ನ ನೀಟಾಗಿ ಜೋಡಿಸಿ ಇಡಿ. ನೀವು ಹಣಕ್ಕೆ ಎಷ್ಟು ಗೌರವ ಕೊಡ್ತೀರೋ ಹಣ ನಿಮ್ಗೆ ಅಷ್ಟು ಗೌರವ ಕೊಡುತ್ತೆ.
ಎರಡನೆಯದಾಗಿ ನೀವು ಹಣ ಖರ್ಚು ಮಾಡುವಾಗ ಇರುವ ಫೀಲಿಂಗ್. ನಾವು ಕರೆಂಟ್ ಬಿಲ್ ಕಟ್ಟುವಾಗ ಅಥವಾ ಪೆಟ್ರೋಲ್ ಹಾಕಿಸುವಾಗ ಅಯ್ಯೋ ದುಡ್ಡು ಹೋಗ್ತಿದೆಯಲ್ಲ ಅಂತ ಸಂಕಟಪಡ್ತೀವಿ. ನೀವು ಸಂಕಟಪಟ್ಟು ಹಣ ಕೊಟ್ರೆ ಹಣ ಬರೋ ದಾರಿ ಬಂದಾಗ್ಬಿಡುತ್ತೆ. ಅದರ ಬದಲು ಇನ್ಮುಂದೆ ಯಾರಿಗೆ ದುಡ್ಡು ಕೊಡುವಾಗ್ಲೂ ಮನಸ್ಸಿನಲ್ಲೇ ಹೀಗೆ ಹೇಳಿ, ನನ್ನ ಈ ಹಣ ಹೋಗಿ 10 ಪಟ್ಟು ಹೆಚ್ಚಾಗಿ ನನಗೆ ವಾಪಸ್ ಬರಲಿ. ಯಾವಾಗ ನೀವು ಖುಷಿಯಿಂದ ಹಣ ಕೊಡ್ತೀರೋ ಬ್ರಹ್ಮಾಂಡ ನಿಮಗೆ ಬೇರೆ ಬೇರೆ ದಾರಿಗಳಿಂದ ಹಣವನ್ನ ಕಳಿಸಿಕೊಡುತ್ತೆ. ಇದೇ ಆರ್ಥಿಕ ಸ್ವಾತಂತ್ರ್ಯದ ಗುಟ್ಟು. ಈಗ ಹಣದ ಸಮಸ್ಯೆಯ ಬಗ್ಗೆ ಹೇಳಿತು. ಆದ್ರೆ ಮನುಷ್ಯನಿಗೆ ಹಣ ಆರೋಗ್ಯ ಇದ್ರೆ ಸಾಲದು. ನೆಮ್ಮದಿಯಾಗಿರಲು ಒಳ್ಳೆ ಸಂಬಂಧಗಳು ಬೇಕು. ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕ್, ಲವ್ ಪ್ರಾಬ್ಲಮ್ಸ್ ಇವನ್ನೆಲ್ಲ ಲಾ ಆಫ್ ಅಟ್ರಾಕ್ಷನ್ ಮೂಲಕ ಸರಿ ಮಾಡೋದು ಹೇಗೆ? ಬನ್ನಿ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 7, ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವುದು ಹೇಗೆ. ಹಣ ಮತ್ತು ಆರೋಗ್ಯದ ನಂತರ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ ಮತ್ತು ಪ್ರೀತಿ. ಆದರೆ ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನರಿಗೆ ದುಡ್ಡಿದೆ, ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕ್ ಅಥವಾ ಲವ್ ಬ್ರೇಕಪ್ ಹೀಗೆ ಸಂಬಂಧಗಳಲ್ಲಿ ಬಿರುಕು ಬರೋಕೆ ಮುಖ್ಯ ಕಾರಣ ಏನು ಗೊತ್ತಾ? ನಾವಾಗ್ಲೇ FTBA ಫಾರ್ಮುಲಾದಲ್ಲಿ ಕಲ್ತ್ವಿ. ನಾವು ಯಾವುದರ ಬಗ್ಗೆ ಹೆಚ್ಚು ಗಮನ ಕೊಡ್ತೀವೋ ಅದು ಹೆಚ್ಚಾಗುತ್ತೆ. ಸಂಬಂಧಗಳಲ್ಲಿ ನಾವು ಮಾಡೋ ತಪ್ಪು ಅಂದ್ರೆ ನಾವು ಎದುರಿಗಿರುವ ವ್ಯಕ್ತಿಯ ತಪ್ಪುಗಳನ್ನ ಮಾತ್ರ ಹುಡುಕ್ತೀವಿ. ನನ್ನ ಗಂಡ ಯಾವಾಗ್ಲೂ ಮೊಬೈಲ್ ನೋಡ್ತಾರೆ, ನನ್ನ ಹತ್ರ ಮಾತಾಡಲ್ಲ, ನನ್ನ ಹೆಂಡತಿ ಯಾವಾಗ್ಲೂ ಕಿರಿಕ್ ಮಾಡ್ತಾಳೆ, ನನ್ನ ಫ್ರೆಂಡ್ ಮೋಸ ಮಾಡಿದ. ಹೀಗೆ ನೀವು ಅವರ ನೆಗೆಟಿವ್ ಗುಣಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಅವರಲ್ಲಿರುವ ಇನ್ನೂ ಹೆಚ್ಚಿನ ನೆಗೆಟಿವ್ ಗುಣಗಳನ್ನೇ ತೋರಿಸುತ್ತೆ. ನೀವು ಎಷ್ಟು ಕಂಪ್ಲೇಂಟ್ ಮಾಡ್ತೀರೋ ಸಂಬಂಧ ಅಷ್ಟು ಹಾಳಾಗತ್ತೆ. ಇದನ್ನ ಸರಿ ಮಾಡೋದು ಹೇಗೆ? ಲೇಖಕರು ಒಂದು ಮ್ಯಾಜಿಕ್ ಟೆಕ್ನಿಕ್ ಹೇಳ್ತಾರೆ. ನೀವು ಯಾರ ಜೊತೆ ಸಂಬಂಧವನ್ನ ಸರಿ ಮಾಡ್ಕೋಬೇಕು ಅಂತ ಇದೀರೋ ಅವರಲ್ಲಿರುವ ಕನಿಷ್ಠ 5 ಒಳ್ಳೆಯ ಗುಣಗಳನ್ನ ಪಟ್ಟಿ ಮಾಡಿ. ಪ್ರತಿಯೊಬ್ಬ ಕೆಟ್ಟ ಮನುಷ್ಯನಲ್ಲೂ ಏನಾದರೂ ಒಂದು ಒಳ್ಳೆಯ ಗುಣ ಇದ್ದೇ ಇಡುತ್ತೆ. ಅವರು ಚೆನ್ನಾಗಿ ಅಡುಗೆ ಮಾಡಬಹುದು, ಅಥವಾ ಹಾರ್ಡ್ ವರ್ಕ್ ಮಾಡಬಹುದು, ಅಥವಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬಹುದು. ದಿನ ಬೆಳಗ್ಗೆ ಎದ್ದು ಅವರ ಈ ಒಳ್ಳೆಯ ಗುಣಗಳ ಬಗ್ಗೆ ಯೋಚನೆ ಮಾಡಿ ಮತ್ತು ಮನಸ್ಸಲ್ಲಿ ಅವರಿಗೆ ಕೃತಜ್ಞತೆ ಹೇಳಿ. ಯಾವಾಗ ನೀವು ಅವರ ಪಾಸಿಟಿವ್ ಕಡೆ ಗಮನ ಕೊಡ್ತೀರೋ ಅವರ ವರ್ತನೆ ತಾನಾಗಿಯೇ ಬದಲಾಗುತ್ತೆ. ಇದು ಕೇಳೋಕೆ ಆಶ್ಚರ್ಯ ಅನಿಸಬಹುದು, ಆದರೆ ಇದು ಸತ್ಯ. ನೀವು ಬದಲಾದರೆ ಜಗತ್ತು ಬದಲಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸೆಲ್ಫ್ ಲವ್. ಬೇರೆಯವರು ನಿಮ್ಮನ್ನ ಪ್ರೀತಿಸಬೇಕು ಅಂದ್ರೆ ಮೊದಲು ನಿಮ್ಮನ್ನ ನೀವು ಪ್ರೀತಿಸಬೇಕು. ನಿಮ್ಮನ್ನ ನೀವೇ ದ್ವೇಷ ಮಾಡ್ಕೊಂಡ್ರೆ ಜಗತ್ತು ಕೂಡ ನಿಮ್ಮನ್ನ ದ್ವೇಷ ಮಾಡುತ್ತೆ. ಸೊ ಮೊದಲು ನಿಮ್ಮನ್ನ ನೀವು ಗೌರವಿಸಿ, ಆಗ ಎಲ್ಲರೂ ನಿಮ್ಮನ್ನ ಗೌರವಿಸ್ತಾರೆ. ನಾವು ದೊಡ್ಡವರ ವಿಷಯವನ್ನೇನೋ ಸರಿ ಮಾಡ್ಕೊಳ್ತೀವಿ, ಆದ್ರೆ ನಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳ ಕಥೆ ಏನು? ಅವರಿಗೆ ಈ ಲಾ ಆಫ್ ಅಟ್ರಾಕ್ಷನ್ ಹೇಳಿಕೊಡುವುದು ಹೇಗೆ? ಪರೀಕ್ಷೆಯಲ್ಲಿ ಅವರು ಚೆನ್ನಾಗಿ ಮಾರ್ಕ್ಸ್ ತೆಗೆಯಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ? ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ. ಅಧ್ಯಾಯ 8, ಮಕ್ಕಳಿಗಾಗಿ ಆಕರ್ಷಣೆಯ ನಿಯಮ. ಚಿಲ್ಡ್ರನ್ ಆ್ಯಂಡ್ ಎಜುಕೇಷನ್. ಸ್ನೇಹಿತರೆ, ಸಂಬಂಧಗಳ ನಂತರ ನಾವು ನಮ್ಮ ಮುಂದಿನ ಪೀಳಿಗೆ ಅಂದ್ರೆ ನಮ್ಮ ಮಕ್ಕಳ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಗೊತ್ತಿಲ್ಲದೆ ನಾವು ಮಾಡೋ ಕೆಲವು ಸಣ್ಣ ತಪ್ಪುಗಳು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇವೆ. ನೀವು ಗಮನಿಸಿರಬಹುದು, ಪೋಷಕರು ಯಾವಾಗ್ಲೂ ಮಕ್ಕಳನ್ನ ಬೈತಾ ಇರ್ತಾರೆ. ನಿನಗೆ ಓದಕ್ಕೆ ಬರಲ್ಲ, ನೀನು ದಡ್ಡ, ನೀನು ಯಾವಾಗ್ಲೂ ಟಿವಿ ನೋಡ್ತೀಯಾ, ಹೀಗೆ ಪದೇ ಪದೇ ಹೇಳೋ ಮೂಲಕ ನೀವು ಏನ್ ಮಾಡ್ತಿದ್ದೀರಾ ಗೊತ್ತಾ? ನೀವು ನಿಮ್ಮ ಮಗುವಿನ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಸೂಕ್ತ ಮನಸ್ಸನ್ನ ಪ್ರೋಗ್ರಾಮ್ ಮಾಡ್ತಿದ್ದೀರಾ. ಒಂದು ಮಗುವಿಗೆ ದಿನಕ್ಕೆ 10 ಸಲ ನೀನು ದಡ್ಡ ಅಂತ ಹೇಳಿದ್ರೆ ಆ ಮಗು ನಿಜವಾಗ್ಲೂ ತಾನು ದಡ್ಡ ಅಂತ ನಂಬಿಬಿಡುತ್ತೆ. ಆಮೇಲೆ ಆ ಮಗು ಎಷ್ಟೇ ಓದಿದ್ರೂ ತಲೆಗೆ ಹತ್ತಲ್ಲ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ? ಇವತ್ತಿನಿಂದಲೇ ನಿಮ್ಮ ಮಗುವಿನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಲಿಸಿ. ನಿಮ್ಮ ಮಗು ಓದೋದರಲ್ಲಿ ವೀಕ್ ಇದ್ರೂ ಪರವಾಗಿಲ್ಲ, ಅವರ ಮುಂದೆ ಹೀಗೆ ಹೇಳಿ, ನೀನು ತುಂಬಾ ಬುದ್ಧಿವಂತ, ನಿನಗೆ ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ಇದೆ. ಯಾವಾಗ ನೀವು ಈ ಪಾಸಿಟಿವ್ ಮಾತುಗಳನ್ನ ಹೇಳ್ತೀರೋ ಮಗುವಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಅವರ ಫ್ರೀಕ್ವೆನ್ಸಿ ಬದಲಾಗುತ್ತೆ ಮತ್ತು ಅವರು ಓದಿದ್ದನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋಣ. ಎಕ್ಸಾಮ್ ಅಂದ್ರೆ ಸಾಕು ಎಲ್ಲರಿಗೂ ಭಯ. ಅಯ್ಯೋ ಎಕ್ಸಾಮ್ ಕಷ್ಟ ಬಂದ್ರೆ ಏನ್ ಮಾಡೋದು, ನಾನು ಫೇಲ್ ಆದ್ರೆ ಏನ್ ಮಾಡೋದು ಅನ್ನೋ ಭಯದಲ್ಲೇ ಓದಕ್ಕೆ ಕೂತ್ಕೊಳ್ತಾರೆ. ನೆನಪಿಡಿ, ಭಯ ಅನ್ನೋದು ಅತಿ ದೊಡ್ಡ ನೆಗೆಟಿವ್ ಎನರ್ಜಿ. ನೀವು ಭಯಪಟ್ಟು ಓದಿದ್ರೆ ಅದು ತಲೆಗೆ ಹೋಗಲ್ಲ. ಅದಕ್ಕೆ ಲೇಖಕರು ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತಾರೆ. ಓದಕ್ಕೆ ಕೂರೋ ಮುಂಚೆ ಕೇವಲ 2 ನಿಮಿಷ ಕಣ್ಣು ಮುಚ್ಚಿ, ನಾನು ಎಕ್ಸಾಮ್ ತುಂಬಾ ಚೆನ್ನಾಗಿ ಬರಿತಾ ಇದ್ದೀನಿ, ರಿಸಲ್ಟ್ ಬಂದಾಗ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ, ಅಪ್ಪ ಅಮ್ಮ ತುಂಬಾ ಖುಷಿಯಾಗಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ವಿಜುವಲೈಸ್. ಯಾವಾಗ ನೀವು ರಿಸಲ್ಟ್ ಬಗ್ಗೆ ಪಾಸಿಟಿವ್ ಆಗಿರ್ತೀರೋ ಆಗ ನಿಮ್ಮ ಮೆದುಳು ತುಂಬಾ ಶಾರ್ಪ್ ಆಗಿ ಕೆಲಸ ಮಾಡುತ್ತೆ. ಕಷ್ಟದ ಪಾಠಗಳು ಕೂಡ ಸುಲಭವಾಗಿ ಅರ್ಥವಾಗುತ್ತೆ. ಸೊ ಪೋಷಕರೇ, ನಿಮ್ಮ ಮಕ್ಕಳನ್ನ ಬೈಯೋದನ್ನ ಬಿಟ್ಟು ಅವರಲ್ಲಿರುವ ಪಾಸಿಟಿವ್ ಗುಣಗಳನ್ನ ಪ್ರೋತ್ಸಾಹಿಸಿ. ವಿದ್ಯಾರ್ಥಿಗಳೇ, ಎಕ್ಸಾಮ್ ಬಗ್ಗೆ ಭಯ ಬಿಟ್ಟು ಗೆಲುವಿನ ಬಗ್ಗೆ ಕನಸು ಕಾಣಿ. ನಾವು ನಮ್ಮ ಮನಸ್ಸನ್ನ ಹೇಗೆ ಬೇಕಾದರೂ ಬದಲಾಯಿಸಬಹುದು ಅಂತ ಅಂದ್ಕೊಂಡ್ವಿ. ಆದ್ರೆ ನಾವು ವಾಸಿಸುವ ಮನೆ ಹೇಗಿರಬೇಕು? ಮನೆಯ ವಾಸ್ತುಗೂ ಮತ್ತು ಲಾ ಆಫ್ ಅಟ್ರಾಕ್ಷನ್ಗೂ ಏನು ಸಂಬಂಧ? ಇದನ್ನೇ ನಾವು ಮುಂದಿನ ಇಂಟ್ರೆಸ್ಟಿಂಗ್ ಅಧ್ಯಾಯದಲ್ಲಿ ನೋಡೋಣ. ಅದೇ ವಾಸ್ತುಶಾಸ್ತ್ರ ಮತ್ತು ಆಕರ್ಷಣೆಯ ನಿಯಮ. ಅಧ್ಯಾಯ 9, ಆಕರ್ಷಣೆಯ ನಿಯಮ ಮತ್ತು ವಾಸ್ತುಶಾಸ್ತ್ರ. ಸ್ನೇಹಿತರೆ, ನಾವು ನಮ್ಮ ಮನಸ್ಸನ್ನ ಹೇಗೆ ಬೇಕಾದರೂ ಬದಲಾಯಿಸಬಹುದು, ಆದರೆ ನಾವು ವಾಸಿಸುವ ಮನೆ ಹೇಗಿರಬೇಕು? ನಮ್ಮ ಮನೆಯ ಪರಿಸರಕ್ಕೂ ಮತ್ತು ನಮ್ಮ ಯಶಸ್ಸಿಗೂ ನೇರವಾದ ಸಂಬಂಧ ಇದೆ. ಇದನ್ನೇ ವಾಸ್ತುಶಾಸ್ತ್ರ ಎನ್ನುತ್ತದೆ. ವಾಸ್ತುಶಾಸ್ತ್ರ ಹೇಳೋದು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮ್ಮ ಮನೆ ಕೇವಲ ಇಟ್ಟಿಗೆ ಸಿಮೆಂಟಿಂದ ಕಟ್ಟಿದ ಕಟ್ಟಡ ಅಲ್ಲ, ಅದೊಂದು ಎನರ್ಜಿ ಸೆಂಟರ್. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದ್ರೆ ನಿಮ್ಮ ಮನಸ್ಸು ಕೂಡ ಪಾಸಿಟಿವ್ ಆಗಿರುತ್ತೆ.
ಅದೇ ನೆಗೆಟಿವ್ ಇದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಕೆಲಸಗಳು ಆಗಲ್ಲ. ಇದಕ್ಕೆ ಲೇಖಕರು ಸಿಂಪಲ್ ಆದ ವಾಸ್ತು ಟಿಪ್ಸ್ ಕೊಡ್ತಾರೆ. ಮೊದಲನೇದಾಗಿ ಡಿಕ್ಲಟರಿಂಗ್, ಅಂದ್ರೆ ಮನೆಯಲ್ಲಿ ಬೇಡದಿರುವ ವಸ್ತುಗಳನ್ನ ಆಚೆ ಹಾಕಿ. ತುಂಬಾ ಜನ ಹಳೆ ನ್ಯೂಸ್ ಪೇಪರ್, ಮುರಿದು ಹೋದ ಕುರ್ಚಿ, ಕೆಟ್ಟು ಹೋದ ಗಡಿಯಾರ ಅಥವಾ ವರ್ಷಗಟ್ಟಲೆ ಬಳಸದೇ ಇರುವ ಬಟ್ಟೆಗಳನ್ನ ಮನೆಯಲ್ಲಿ ರಾಶಿ ಹಾಕಿ ಇಟ್ಟಿರ್ತಾರೆ. ನೆನಪಿಡಿ, ಹಳೆಯ ವಸ್ತುಗಳು ನೆಗೆಟಿವ್ ಎನರ್ಜಿಯನ್ನ ಹಿಡಿದಿಟ್ಕೊಳ್ತವೆ. ನೀವು ಯಾವಾಗ ಹಳೆಯ ವಸ್ತುಗಳನ್ನ ಆಚೆ ಹಾಕ್ತಿರೋ ಆಗ ಮಾತ್ರ ಹೊಸ ವಸ್ತುಗಳು ಬರೋದಕ್ಕೆ ಜಾಗ ಸಿಗುತ್ತೆ. ನೀವು ಶ್ರೀಮಂತಿಕೆಯನ್ನ ವೆಲ್ಕಮ್ ಮಾಡಬೇಕು ಅಂದ್ರೆ ಮೊದಲು ನಿಮ್ಮ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಎರಡನೇದಾಗಿ, ನಿಮ್ಮ ಮನೆಯಲ್ಲಿ ಎಲ್ಲಿಯೂ ಮುರಿದ ವಸ್ತುಗಳಿರಬಾರದು. ಒಡೆದ ಕನ್ನಡಿ, ನಿಂತು ಹೋದ ಗಡಿಯಾರ ಇವೆಲ್ಲವೂ ದರಿದ್ರವನ್ನ ಆಕರ್ಷಿಸುತ್ತವೆ. ಇವತ್ತೇ ಚೆಕ್ ಮಾಡಿ. ಅಂಥದ್ದೇನಾದ್ರೂ ಇದ್ರೆ ತಕ್ಷಣ ರಿಪೇರಿ ಮಾಡಿಸಿ ಅಥವಾ ಎಸೆದುಬಿಡಿ. ಮೂರನೆಯದಾಗಿ, ಉಪ್ಪು. ವಾರಕ್ಕೆ ಒಮ್ಮೆಯಾದರೂ ಕಲ್ಲುಪ್ಪು ಹಾಕಿದ ನೀರಿನಿಂದ ಮನೆಯನ್ನು ಒರೆಸಿ. ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನ ಹೀರಿಕೊಳ್ಳುವ ಶಕ್ತಿ ಇದೆ. ಇದು ನಿಮ್ಮ ಮನೆಯ ಆರಾ ಅಥವಾ ವಾತಾವರಣವನ್ನ ಶುದ್ಧ ಮಾಡುತ್ತೆ. ಯಾವಾಗ ನಿಮ್ಮ ಮನೆ ದೇವಸ್ಥಾನದ ತರಹ ಶುದ್ಧವಾಗಿರುತ್ತೋ ಆಗ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿ ಇರುತ್ತೆ. ಈಗ ನಾವು ಎಲ್ಲವನ್ನೂ ತಿಳ್ಕೊಂಡ್ವಿ. ಆದ್ರೂ ಕೂಡ ಕೆಲವರು ಹೇಳ್ತಾರೆ, ಸರ್, ನಾನು ಎಲ್ಲವನ್ನೂ ಫಾಲೋ ಮಾಡ್ತೀನಿ, ಆದ್ರೆ ನನಗೆ ರಿಸಲ್ಟ್ ಸಿಗ್ತಿಲ್ಲ ಅಂತ. ಹಾಗಾದ್ರೆ ಎಲ್ಲಿ ಎಡವಟ್ಟಾಗ್ತಿದೆ? ಲಾ ಆಫ್ ಅಟ್ರಾಕ್ಷನ್ ಯಾಕೆ ಫೇಲ್ ಆಗ್ತಿದೆ? ಇದಕ್ಕೆ 3 ಮುಖ್ಯ ಕಾರಣಗಳಿವೆ. ಅದನ್ನೇ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 10, ಆಕರ್ಷಣೆಯ ನಿಯಮ ಯಾಕೆ ಫೇಲ್ ಆಗುತ್ತೆ. ಸ್ನೇಹಿತರೆ, ನಾವಿಷ್ಟೊತ್ತು ಲಾ ಆಫ್ ಅಟ್ರಾಕ್ಷನ್ನ ಎಲ್ಲಾ ನಿಯಮಗಳನ್ನ ತಿಳ್ಕೊಂಡ್ವಿ. ಆದ್ರೆ ಕೆಲವರು ಹೇಳ್ತಾರೆ, ಸರ್, ನಾನು ನೀವು ಹೇಳಿದ ಹಾಗೆ ವಿಜುವಲೈಸೇಷನ್ ಮಾಡದೆ, ಅಫರ್ಮೇಷನ್ ಬರದೆ, ಆದ್ರೂ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ. ಹಾಗಾದ್ರೆ ಎಲ್ಲಿ ಎಡವಟ್ಟಾಗ್ತಿದೆ? ಈ ನಿಯಮ ಯಾಕೆ ಕೆಲವರಿಗೆ ಮಾತ್ರ ವರ್ಕ್ ಆಗುತ್ತೆ? ಇದಕ್ಕೆ ಲೇಖಕರು 3 ಮುಖ್ಯ ಕಾರಣಗಳನ್ನ ಕೊಡ್ತಾರೆ. 1, ಹತಾಶೆ, ಅಂದ್ರೆ ಡೆಸ್ಪರೇಷನ್. ಇದು ಅತೀ ದೊಡ್ಡ ಶತ್ರು. ತುಂಬಾ ಜನ ಆಸೆ ಪಡಲ್ಲ, ಹತಾಶರಾಗ್ತಾರೆ. ದೇವ್ರೆ, ನನಗೆ ಈ ಕೆಲಸ ಸಿಗ್ಲೇಬೇಕು, ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ, ನನಗೆ ಆ ಹುಡುಗಿ ಬೇಕೇ ಬೇಕು. ಹೀಗೆ ನೀವು ಯಾವಾಗ ಬೇಕೇ ಬೇಕು ಅಂತ ಹಠ ಮಾಡ್ತೀರೋ ಅಥವಾ ಹತಾಶರಾಗ್ತೀರೋ ಆಗ ನೀವು ಬ್ರಹ್ಮಾಂಡಕ್ಕೆ ನನ್ನ ಹತ್ರ ಅದು ಇಲ್ಲ ಅನ್ನೋ ಕೊರತೆಯ ಸಿಗ್ನಲ್ ಕಳಿಸ್ತೀರಾ. ನೆನಪಿಡಿ, ನೀವು ಯಾವುದನ್ನ ಬೆನ್ನಟ್ಟಿಕೊಂಡು ಹೋಗ್ತೀರೋ ಅದು ನಿಮ್ಮಿಂದ ದೂರ ಓಡುತ್ತೆ. ನೀವು ಶಾಂತವಾಗಿ ನಂಬಿಕೆಯಿಂದ ಇದ್ರೆ ಅದು ನಿಮ್ಮ ಹತ್ತಿರ ಬರುತ್ತೆ. ಇದನ್ನೇ ಲೆಟ್ ಗೋ ಅಥವಾ ಬಿಟ್ಟು ಬಿಡುವುದು ಅಂತಾರೆ. ನೀವು ಬೀಜ ಬಿತ್ತಿದ ಮೇಲೆ ದಿನ ಮಣ್ಣು ಅಗದು ಬೀಜ ಮೊಳಕೆ ಬಂತಾ ಇಲ್ವಾ ಅಂತ ನೋಡಲ್ಲ ಅಲ್ವಾ? ನೀರ್ ಹಾಕಿ ಸುಮ್ಮನಾಗ್ತೀರಾ. ಇಲ್ಲೂ ಹಾಗೆ ಮಾಡಬೇಕು. 2, ನಿರಂತರತೆ ಇಲ್ಲದಿರುವುದು, ಅಂದ್ರೆ ಇನ್ಕನ್ಸಿಸ್ಟೆನ್ಸಿ. ಜನ 2 ದಿನ ಉತ್ಸಾಹದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, 3ನೇ ದಿನ ಬಿಟ್ಬಿಡ್ತಾರೆ. ಜಿಮ್ಗೆ ಒಂದೇ ದಿನ ಹೋಗಿ ಬಾಡಿ ಬಿಲ್ಡ್ ಮಾಡಕ್ಕಾಗುತ್ತಾ? ಇಲ್ಲ ಅಲ್ವಾ? ಹಾಗೆ ನಮ್ಮ ಮನಸ್ಸಿಗೂ ಕೂಡ ಟ್ರೈನಿಂಗ್ ಬೇಕು. ನೀವು ದಿನ ಸ್ನಾನ ಮಾಡೋ ತರಹ, ದಿನ ಊಟ ಮಾಡೋ ತರಹ ಲಾ ಆಫ್ ಅಟ್ರಾಕ್ಷನ್ ಅನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಇದು ಲೈಫ್ ಸ್ಟೈಲ್ ಆಗಬೇಕು. 3, ಅನುಮಾನ, ಅಂದ್ರೆ ಡೌಟ್. ನೀವು ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ದೇವರು ಇದ್ದಾನೋ ಇಲ್ವೋ ಅಂತ ಸಂಶಯಪಟ್ರೆ ಪೂಜೆಗೆ ಫಲ ಸಿಗುತ್ತಾ? ಇಲ್ಲ ಅಲ್ವಾ? ಹಾಗೆ ನೀವು ವಿಜುವಲೈಸ್ ಮಾಡುವಾಗ ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ ಅಂತ ಡೌಟ್ ಪಟ್ರೆ ಆ ಕ್ಷಣವೇ ನೀವು ನಿಮ್ಮ ಶಕ್ತಿಯನ್ನ ಕಳ್ಕೊಳ್ತೀರಾ. ನಂಬಿಕೆ ಅಂದ್ರೆ ಕಣ್ಣಿಗೆ ಕಾಣದಿದ್ದರೂ ಅದು ಇದೆ ಎಂದು ತಿಳಿಯುವುದು. ಸೊ ಫ್ರೆಂಡ್ಸ್, ಈ 3 ತಪ್ಪುಗಳನ್ನ ತಿದ್ದುಕೊಳ್ಳಿ. ಹತಾಶರಾಗಬೇಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಮತ್ತು ಸಂಪೂರ್ಣವಾಗಿ ನಂಬಿ. ಈಗ ನಾವು ಈ ಪುಸ್ತಕದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಕಲಿತ ಮೇಲೆ ನಾವು ಜೀವನದಲ್ಲಿ ಮುಂದೆ ಏನ್ ಮಾಡಬೇಕು? ಬನ್ನಿ, ಈ ಅದ್ಭುತವಾದ ಜರ್ನಿಯನ್ನ ಅಧ್ಯಾಯ 11 ಮುಕ್ತಾಯದೊಂದಿಗೆ ಎಂಡ್ ಮಾಡೋಣ. ಅಧ್ಯಾಯ 11 ಮುಕ್ತಾಯ, ಕನ್ಕ್ಲೂಷನ್. ಸ್ನೇಹಿತರೆ, ನಾವೀಗ ಈ ಅದ್ಭುತವಾದ ಪುಸ್ತಕದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟು ಸಮಯ ನಾವು ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಆಲೋಚನೆಯ ಶಕ್ತಿಯ ಬಗ್ಗೆ, ಹಾಗೆ ಹಣ, ಆರೋಗ್ಯ ಮತ್ತು ಸಂಬಂಧಗಳನ್ನ ಹೇಗೆ ಸುಧಾರಿಸಿಕೊಳ್ಳಬೇಕು ಅನ್ನೋದನ್ನ ವಿವರವಾಗಿ ತಿಳ್ಕೊಂಡ್ವಿ. ಲೇಖಕರು ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ, ನಾಲೆಜ್ ಈಸ್ ನಾಟ್ ಪವರ್, ಇಂಪ್ಲಿಮೆಂಟೇಷನ್ ಈಸ್ ಪವರ್. ಅಂದ್ರೆ ಬರೀ ತಿಳಿದುಕೊಂಡ್ರೆ ಸಾಲದು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಶಕ್ತಿ. ನೀವು ಈ ವಿಡಿಯೋ ಕೇಳಿ ವಾವ್ ಸೂಪರ್ ಆಗಿದೆ ಅಂತ ಹೇಳಿ ಸುಮ್ಮನಾದ್ರೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯೂ ಆಗಲ್ಲ. ಈ ಪುಸ್ತಕದ ನಿಜವಾದ ಮ್ಯಾಜಿಕ್ ನೋಡಬೇಕು ಅಂದ್ರೆ ಇವತ್ತಿನಿಂದಲೇ ಇದನ್ನ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿ. ಮೊದಲಿಗೆ ಸಣ್ಣ ಸಣ್ಣ ವಿಷಯಗಳಿಂದ ಶುರು ಮಾಡಿ. ಒಂದು ಪಾರ್ಕಿಂಗ್ ಸ್ಲಾಟ್ ಸಿಗ್ಲಿ ಅಂತನೋ ಅಥವಾ ಹಳೆ ಫ್ರೆಂಡ್ ಫೋನ್ ಮಾಡ್ಲಿ ಅಂತನೋ ಪ್ರಯೋಗ ಮಾಡಿ ನೋಡಿ. ಯಾವಾಗ ಸಣ್ಣ ವಿಷಯಗಳಲ್ಲಿ ಗೆಲುವು ಸಿಗುತ್ತೋ ಆಗ ನಿಮ್ಮ ನಂಬಿಕೆ ಜಾಸ್ತಿ ಆಡುತ್ತೆ. ಆಮೇಲೆ ದೊಡ್ಡ ಕನಸುಗಳನ್ನ ನನಸು ಮಾಡಿಕೊಳ್ಳಿ. ನಿಮ್ಮ ಹಣೆ ಬರಹವನ್ನ ಬರೆಯುವ ಪೆನ್ನು ನಿಮ್ಮ ಕೈಯಲ್ಲೇ ಇದೆ. ಸ್ನೇಹಿತರೆ, ಕೊನೆಯದಾಗಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ಪ್ರಪಂಚದ ಬೆಸ್ಟ್ ಪುಸ್ತಕಗಳ ಸಾರಾಂಶವನ್ನ ಕನ್ನಡದಲ್ಲಿ ಕೇಳಲು ನಮ್ಮ ನೇಚರ್ ವೈಬ್ಸ್ ಓಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಪುಸ್ತಕದ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಗ್ನಗ್ತಾ ಇರಿ, ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಿ. ಧನ್ಯವಾದಗಳು.